ಅಂತಂದ್ರೆ ಗೋಕಾಕ್ ಕೇವಲ ಒಂದು ಕುಟುಂಬದ ಊರಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿರೋದು. ಎಲ್ಲರ ದೇವಿಯವಳು ಮಹಾಲಕ್ಷ್ಮಿ. ಆ ದಿಶೆಯಲ್ಲಿ ಇನ್ನಷ್ಟು ಬುದ್ಧಿವಂತಿಕೆಯಿಂದ ವರ್ತಿಸಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾ, ಅದೇ ಕಾಲಕ್ಕೆ ಕಡಾಡಿಯವರು ತಮ್ಮ ಪ್ರಶ್ನೆ ಎತ್ತಿದ್ದು ಸರಿ ಅದ. ಯಾಕೆಂತಂದ್ರೆ ಯಾರಾದರೂ ಒಬ್ರು ಕೇಳಬೇಕಾಗ್ತದೆ. ಆ ದಿಶೆಯಲ್ಲೇ ಗೋಕಾಕದಲ್ಲೂ ಒಂದಿಷ್ಟು ವಿರೋಧಿಗಳ ಗುಂಪಿದೆ, ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಈ ಒಂದು ನಡೆಯಿಂದ ಗೊತ್ತಾಗ್ತಾ ಇದೆ. ಅವ್ರು ಲಾಭಕ್ಕಾಗಿ ಮಾಡಲಿ ಏನೋ ಮಾಡಿ ಪ್ರಶ್ನೆ ವಿರೋಧ ಪಕ್ಷ ಇರಬೇಕು, ಮತ್ತು ರಾಜಕೀಯದಲ್ಲಿ ಲಾಭ ಇಲ್ಲದೆ ಯಾರು ಕೆಲಸ ಮಾಡಿದ್ರು ಪ್ರತಿಯೊಬ್ಬರು ಗೊತ್ತಿದ್ದ ವಿಷಯ ಆಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಈಗಾದಂತಹ ಘಟನೆ, ಈ ವಿವಾದ ಗೋಕಾಕ್ ಜಾತ್ರಾ ಸಂದರ್ಭದಲ್ಲೇ ಆಗಬಾರ್ದಾಗಿತ್ತು. ಇದು ಆಗಿದ್ದು ಮಾತ್ರ ಗೋಕಾಕದಲ್ಲಿ ಬಹು ಚರ್ಚಿತ ವಿಷಯ ಆಗಿದೆ. ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡಬಾರದಿತ್ತು ಕೆಲವರು. ಇನ್ನು ಕೆಲವರು ಅವ್ರ ಅಧಿಕಾರದಲ್ಲಿ ಅವ್ರು ಮಾಡ್ತಾರೆ, ಏನು ತಪ್ಪದಂತ ಕೆಲವರು. ಹೀಗಾಗಿ ಅವ್ರ ಬೆಂಬಲಿಗರು ಅವ್ರ ವಿರೋಧಿಗಳಿಗೆ ಇದೊಂದು ಹೊಸ ವಿಷಯ ಸಿಕ್ಕ ಊರಿನ ತುಂಬ ಚರ್ಚೆ ಆಗ್ತದೆ. ಅದು ನಿಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಈ ಚರ್ಚೆ ನಿಮಗೆ ಲೈಕ್ ಆಗಿರ್ಬೋದು ತಿಳ್ಕೊಂಡಿದ್ದೀನಿ. ಯಾಕಂತಂದ್ರೆ ತಪ್ಪು ಯಾರು ಮಾಡಿ ತಪ್ಪನ್ನು ನಾನು ಮಾಡಲಿ ಮತ್ತೊಬ್ಬರು ಮಾಡಲಿ ಅದನ್ನು ಹೇಳಬೇಕಾಗಿದ್ದು ನಮ್ಮ ಪತ್ರಿಕಾ ಧರ್ಮ, ಅದನ್ನು ಮಾಡ್ತಾ ಇದ್ದೀವಿ. ಕಡಾಡಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಡಾಡಿಯವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ದು ನಮ್ಮ ರಮೇಶ್ ಜಾರಕಿಹೊಳಿ ಅವ್ರದ್ದು, ಜೊತೆಗೆ ಜಾರಕಿಹೊಳಿ ಕುಟುಂಬದ್ದು ಅಂತ ಹೇಳ್ತಾ ನಮ್ಮ ಅನಿಸಿಕೆ ಮತ್ತೆ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸಿದ್ಧಾರವಿದು ಸತ್ಯದ ಕೈಗಳಲ್ಲಿ ವಂದನೆಗಳು.